ಪುಟಾಣಿಗಳೇ, ಈ ಕಥೆನ ಅರ್ಧಕ್ಕೆ ನಿಲ್ಲಿಸಿದ್ದೆ. ಈಗ ಆ ಕತೆ ಭಾಗ ಎಲ್ಲೋ ಅಂತೇಳಿ ಇವತ್ತು ಪುನಃ ಮುಂದುವರಿಸ್ತಾ ಇದ್ದೀನಿ. ಆ ಫ್ಯಾಕ್ಟ್ರಿನಲ್ಲಿ ಇರೋ ಕಾರ್ಮಿಕರು, ಮ್ಯಾನೇಜರು, MD ಎಲ್ಲ ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇರ್ತಾರೆ. ಸಿಕ್ಕಿದ ಕಡೆಯಲ್ಲೆಲ್ಲ ಔದ್ಕೋತಾರೆ. ಕೆಲವರು ಮರದ ಮೇಲೆ ಕತ್ಕೋತಾರೆ, ಕೆಲವರು ಮೋರಿ ಒಳಗೆ ಕೂತ್ಕೋತಾರೆ. ಆಗ ಈ ಪ್ರಾಣಿಗಳು ಇವರೆಲ್ಲ ನೋಡ್ಬಿಟ್ಟು ಭಾಳ ಖುಷಿ ಪಡ್ತವೆ. ಅಂತೂ ಇಂತೂ ಮನುಷ್ಯರಿಗೆ ಭಾಳ ಬುದ್ಧಿ ಕಲಿಸು ಅಂಥೇಳಿ ಲೆಕ್ಕ ಹಾಕೋತವೆ. ಈಗ ಮುಂದುವರೆದ ಭಾಗನ ಶುರು ಮಾಡ್ತೀನಿ. ಹಾನು ಹೇಳ್ತದೆ, ಈಗ ನಮ್ಮ ಮನೆ ತುಂಬ ಸುರಕ್ಷಿತವಾಗಿದೆ ಅಂತ ಹೇಳ್ತಾ ಇದೆ. ಜಿಂಕೆ ಹೇಳ್ತದೆ, ಈ ಕಾಡಿನೊಳಗೆ ಯಾರನ್ನೂ ನುಗ್ಗೋಕೆ ಬಿಡೋಲ್ಲ ಅಂತ ಹೇಳ್ತಾ ಇದೆ. ಹಾನು ಹೇಳ್ತದೆ, ಯಾರಾದರೂ ಬಂದರೆ ಏನಾದರೂ ಸರಿ ನನ್ನ 100 kg ಕಾಲುಗಳಿಂದ ಅವ್ರಿಗೆ ತುಳಿದು ಬುದ್ಧಿ ಕಲಿಸುತ್ತೇನೆ ಅಂತ ಆನೆ ಹೇಳ್ತಾ ಇದೆ. ಚಿರತೆ ಹೇಳ್ತದೆ, ನನ್ನ ಮುಂದೆ ಬಂದವರನ್ನು ತುಂಡು ತುಂಡು ಮಾಡಿ ತಿಂದು ಬಿಡುತ್ತೇನೆ ಅನ್ನುತ್ತೆ. ಆಗ ಇದನ್ನೆಲ್ಲ ತಿಳಿದಂಥ ನರಿ ಸಿಂಹರಾಜನಿಗೆ ಹೇಳ್ತದೆ, ಸಿಂಹರಾಜರೇ, ನಾವೆಲ್ಲ ಸೇರ್ಕೊಂಡು ಇವತ್ತು ಬಿರುಗಳಿ ಥರ ನುಗ್ಬಿಟ್ಟಿದ್ದೀವಿ, ಎಲ್ಲ ಭಯ ಪಟ್ಬಿಟ್ಟಿದ್ದಾರೆ ಅಂತ ನರಿ ಹೇಳುತ್ತೆ. ಆಗ ಸಿಂಹರಾಜ ಹೇಳ್ತದೆ, ನರಿ, ನೀನು ಏನು ಹೇಳಬೇಕು ಅಂತ ಇದ್ದೀಯ, ನನಗೇನು ಅರ್ಥ ಆಯ್ತಾ ಇಲ್ಲ ಅಂತ ಕೇಳ್ತಾ ಇದೆ. ಆಗ ನರಿ ಹೇಳ್ತದೆ, ಮನುಷ್ಯರು ತುಂಬ ಬುದ್ಧಿವಂತರು, ನನಗೆ ಚೆನ್ನಾಗಿ ಗೊತ್ತು. ಅವರು ಸೇರು ತೀರಿಸ್ಕೊಳ್ಳೋದಕ್ಕೋಸ್ಕರ ಪುನಃ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದೆ. ಈ ಮಾತನ್ನು ಯಾವಾಗ ಕೇಳುತ್ತೋ ಎಲ್ಲ ಪ್ರಾಣಿಗಳಿಗೂ ನಡುಕ ಉಂಟಾಗುತ್ತೆ. ಆಗ ಜಿಂಕೆ ಹೇಳ್ತದೆ, ಆ ಮನುಷ್ಯರು ಪುನಃ ಕಾಡಿಗೆ ಬರ್ತಾರಾ ಅಂತ ಮೆಲ್ಲ ಕೇಳುತ್ತೆ. ಅದಕ್ಕೆ ನರಿ ಹೇಳ್ತದೆ, ಆಹಾ, ಮತ್ತೆ ಬಂದೇ ಬರ್ತಾರೆ ಅವರು ಅಂತ ಹೇಳುತ್ತೆ. ಆವಾಗ ಚಿರತೆ ಹೇಳ್ತದೆ, ಮಹಾರಾಜ್, ಈಗ ನಾವು ಏನು ಮಾಡಬೇಕು ಅಂತ ಹೇಳಿ ಅಂತ ಚಿರತೆ ಕೇಳ್ತಾ ಇದೆ. ಅದಕ್ಕೆ ಸಿಂಹಕ್ಕೂ ತಿಕ್ಲತ್ಬಿಡ್ತು. ಈಗ ತಾನೇ ಹೇಳ್ದೆಲ್ಲೋ ಚಿರತೆ, ಅವರು ಬಂದರೆ ತುಂಡಾಗಿ ತಿಂದು ಹಾಕ್ಬಿಡ್ತೀನಿ ಅಂತ ಕದರ್ಸಿ ಕೇಳ್ತಾ ಇದೆ. ಅದಕ್ಕೆ ಚಿರತೆ ಹೇಳ್ತದೆ, ನೀವೇನಾದ್ರು ತಿಳ್ಕೊಳ್ಳಿ ಮಹಾರಾಜರೇ, ಮನುಷ್ಯರು ಅಂದರೆ ನನಗೆ ತುಂಬ ಭಯ. ಅದೇ ಕಾಡು ಪ್ರಾಣಿಗಳಂದರೆ ಈ ಕೆಲಸ ಮಾಡಿದ್ದಿದ್ರೆ ಅವನ ತುಂಡು ಮಾಡಿ ತಿಂದು ಹಾಕ್ಬಿಡ್ತಿದ್ದೆ ಅಂತ ಮತ್ತೆ ಹೇಳುತ್ತೆ. ಅದಕ್ಕೆ ಸಿಂಹರಾಜ ಹೇಳುತ್ತೆ, ಯಾರು ಬೇಜಾರು ಮಾಡ್ಕೋಬೇಡಿ, ಮತ್ತು ನೊಂದ್ಕೋಬೇಡಿ, ಮನುಷ್ಯರು ಹಾಗೇನು ಮಾಡಲ್ಲ. ಅವ್ರೇನಾದ್ರು ಬಂದರೆ ನಾನೇ ಅವ್ರನ್ನ ತುಂಡಾಗಿ ಕಚ್ಚಿ ತಿಂದಾಕ್ಬಿಡ್ತೀನಿ ಅಂತ ಹೇಳ್ತಾ ಇದೆ. ಆಗ ಸಿಂಹರಾಜ ಮುಂದೆ ಹೇಳ್ತಾರೆ, ಅರಣ್ಯಾಧಿಕಾರಿಗಳು ಬಂದರೆ ನಿಮ್ಮ ಒಂದು ಕೂದಲನ್ನು ಮುಟ್ಟೋಕ್ಕಾಗಲ್ಲ, ನಾನು ಮುಟ್ಸೋದಿಲ್ಲ ಅಂತ ಹೇಳುತ್ತೆ. ಈ ಮಾತನ್ನು ಕೇಳಿದಂಥ ಪ್ರಾಣಿಗಳಿಗೆ ಬಹಳ ಧೈರ್ಯ ಬರ್ತದೆ. ಯಾಕೆ, ಸಿಂಹರಾಜ ನಮ್ಮ ಪರವಾಗಿ ಇದ್ದಾನೆ ಅಂತ. ಆಗ ಪ್ರಾಣಿಗಳೆಲ್ಲ ಸಭೆ ಮಾತು ಮುಗೀತು, ಎಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಸೇರಿಕೊಂಡ. ಆಗ ರಾತ್ರಿ ಹೊತ್ತು ಸಿಂಹಕ್ಕೆ ನಿದ್ರೆ ಬರ್ತಾ ಇಲ್ಲ. ಯಾಕೆ ಹೇಳಿ, ಪ್ರಾಣಿಗಳ ಮುಂದೆ ಜಂಬ ಕುಚ್ಕೊಬಿಟ್ಟಿದೆ. ನರಿ ಹೇಳಿದ್ದು ನಿಜ, ಮನುಷ್ಯರು ಭಾಳ ಅಪಾಯಕಾರಿಗಳು, ಮತ್ತು ಅವರು ಕಾಡಿಗೆ ಬಂದೇ ಬರ್ತಾರೆ ಅಂತೇಳಿ ಹೇಳಿತು. ಅವರು ಮೋಸತನದಿಂದ ನನಗೆ ಮೋಸ ಮಾಡಿದರೆ ನಾನು ಅವರನ್ನು ಮೋಸದಿಂದಲೇ ಕೊಲ್ತೇನೆ ಅಂತ ಹೇಳ್ತಾ ಇದೆ. ಆಗ ಶೇರ್ಸಿಂಗೆ ಒಂದು ಲೆಕ್ಕಾಚಾರ ಹಾಕ್ಕೊಳ್ತದೆ, ಇದರಲ್ಲಿ ಏನಾದರೂ ಸರಿ ಮನುಷ್ಯರಿಗೆ ಒಂದು ಪಾಠ ಕಲಿಸ್ತೀನಿ ಅಂತ ತಲೆ ಒಳಗಡೆ ಬುದ್ಧಿ ಬರ್ತದೆ. ಹೀಗೆ
ಕೆಲವು ದಿನಗಳು ಕಳೀತಾ ಇರ್ತವೆ. ಆಗ ಒಂದಿನ ಬೆಳಿಗ್ಗೆ ಕೋತಿ ಸಮಾಚಾರಗಳ ತಂದುಬಿಟ್ಟಿದೆ. ಅದು ಸಿಂಹರಾಜರ ಮುಂದಕ್ಕೆ ಬಂದು ಹೇಳ್ತಾ ಇದೆ, ಸಿಂಹರಾಜರೇ, ನರಿ ಹೇಳಿದ್ದೆ ನಿಜ. ಇವಾಗ ಕಾಡಿನೊಳಗೆ ಬೇಟೆಗಾರರು, ಅರಣ್ಯ ರಕ್ಷಕರು ಎಲ್ಲ ಬಂದಿದ್ದಾರೆ. ಇವಾಗ ಏನು ಮಾಡೋದು ಅಂತ ಕೇಳ್ತಾ ಇದೆ. ಅದಕ್ಕೆ ಸಿಂಹ ಹೇಳ್ತಾರೆ, ಅವರೆಲ್ಲ ತಮ್ಮ ಇಚ್ಛೆಯಂತೆ ಬಂದಿದ್ದಾರೆ, ಆದರೆ ನಮ್ಮ ಇಚ್ಛೆಯಂತೆ ಅವರು ಹೋಗುತ್ತಾರೆ ಅಂತ ಹೇಳುತ್ತೆ. ಅದಕ್ಕೆ ಕೋತಿ ಹೇಳುತ್ತೆ, ಇದರ ಅರ್ಥ ಏನು ಮಹಾರಾಜರೇ ಅಂತ ಕೇಳ್ತಾ ಇದೆ. ಅದಕ್ಕೆ ಸಿಂಹ, ಇದಕ್ಕೆ ನಾನು ಒಂದು ದೊಡ್ಡ ವ್ಯವಸ್ಥೆಯನ್ನೇ ಮಾಡಿದ್ದೇನೆ ಅಂತ ಹೇಳುತ್ತೆ. ಇದನ್ನು ಕೇಳಿದಂಥ ಕೋತಿ ಹೋದ ಪ್ರಾಣ ಮತ್ತೆ ಬಂದಾಗಾಯಿತು, ಸುಮ್ಮನಿಗಾಗ್ಬಿಡ್ತು. ಇದಾದ ಸ್ವಲ್ಪ ಹೊತ್ತಿನಲ್ಲೇ ಅರಣ್ಯದೊಳಗಡೆಗೆ ಅರಣ್ಯ ಸಿಬ್ಬಂದಿಗಳು, ರಕ್ಷಕರು, ಬೇಟೆಗಾರರು ಎಲ್ಲ ಕಾಡಿನೊಳಗೆ ಪ್ರವೇಶ ಮಾಡ್ತಾಯಿದೆ. ಅದು ಸಿಂಹರಾಜನ ಕಣ್ಣಿಗೆ ಬಿದ್ದಿದೆ. ಆಗ ಫ್ಯಾಕ್ಟ್ರಿ MD ಇದ್ದು, ಶೇರ್ ಸಿಂಗ್, ನೀನು ಬಹಳ ಇದ್ದೀಯಾ, ಆವತ್ತು ಇದ್ದಕ್ಕಿದ್ದಾಗೆ ಎಲ್ಲ ನಮ್ಮ ಫ್ಯಾಕ್ಟ್ರಿ ಮುಂದೆ ನುಗ್ಗಿ ದಾಳಿ ಮಾಡಿಬಿಟ್ಟಿದೆಯಾ. ಈಗ ನಿನಗೆ ನಿಜವಾಗಿ ಧೈರ್ಯ ಇದ್ದರೆ ಈಗ ನನ್ನ ಎದುರುಗಡೆ ಬಂದು ಮುಖ ತೋರಿಸು ಅಂತ ಆ ಫ್ಯಾಕ್ಟ್ರಿ ಮಾಲೀಕ ಕೇಳ್ತಾ ಇದ್ದಾನೆ. ಆಗ ಈ ಮಾತನ್ನು ಕೇಳ್ಕೊಂಡು ಎಲ್ಲ ಪ್ರಾಣಿಗಳು ಆ MD ಇದ್ನಲ್ಲ ಫ್ಯಾಕ್ಟ್ರಿ ಮಾಲೀಕ, ಅವನ ಮುಂದೆ ಎಲ್ಲ ಹಾಜರಾಯ್ತಾರೆ. ಆಗ ಫ್ಯಾಕ್ಟ್ರಿ MD ಹೇಳ್ತಾನೆ, ನೀವೆಲ್ಲ ಬಂದದ್ದು ಒಳ್ಳೆಯದೇ ಆಯಿತು. ನೀವು ಇವತ್ತು ಬರಲಿಲ್ಲ ಅಂದಿದ್ರೆ ನಿಮ್ಮ ಕಾರ್ಡೆಲ್ಲನೂ ಸ್ಮಶಾನ ಮಾಡ್ತಾಯಿದ್ದಿ ಅಂತ ಜಂಬ ಕೊಚ್ಕೋತಾ ಇದ್ದಾನೆ. ಆಗ ಸಿಂಹರಾಜ ಹೇಳ್ತಾನೆ, ನೀನು ಶೇಡ್ ತೀರಿಸ್ಕೊಳ್ಬೇಕು ಅಂಥೇಳಿ ನೀನು ಬಂದಿದ್ದೀಯಾ, ಆದರೆ ನೀನು ಬಂದಿಲ್ಲ. ನಿನ್ನನ್ನು ಈ ಕಾಡಿಗೆ ಬರೋ ರೀತಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಅದಕ್ಕೆ ಫ್ಯಾಕ್ಟ್ರಿ ಮಾಲೀಕ, ಶೇರ್ ಸಿಂಗ್, ನೀವೇನು ಮಾತಾಡ್ತಾಯಿದ್ದೀರಿ ಅಂತ ಕೇಳ್ತಾ ಇದೆ. ಆವಾಗ ಸಿಂಹರಾಜ ಹೇಳ್ತಾರೆ, ನೀನು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಅದಕ್ಕೆ ಸಾಕ್ಷಿಯೊಂದಿಗೆ ನಾವೆಲ್ಲ ನಿನ್ನ ಮುಂದೆ ಹಾಜರಾಯ್ತಾ ಇದ್ದೀವಿ ಅಂತ ಸಿಂಹರಾಜ ಹೇಳ್ತಾ ಇದೆ. ಮ್ಯಾನೇಜರ್, ನೀನು ನಿಜ ಹೇಳು ಅಂತ ಸಿಂಹರಾಜ ಹೇಳ್ತದೆ. ಅದಕ್ಕೆ ಈ ಸಿಂಹದ ಮಾತನ್ನು ಕೇಳಿ ಮ್ಯಾನೇಜರ್ಗೆ ತುಂಬ ಕೋಪ ಬರ್ತದೆ. ಆಗ ಮ್ಯಾನೇಜರ್ ಹೇಳ್ತಾರೆ, ಕ್ಷಮಿಸಿ ಮ್ಯಾನೇಜರ್, ನಿಮ್ಮನ್ನು ಈ ಕಡೆಗೆ ನಾನೇ ಬರಮಾಡಿಕೊಂಡು ಬಂದೆ ಅಂತ ಮ್ಯಾನೇಜರ್ ಹೇಳ್ತಾರೆ. ಅದಕ್ಕೆ MD ಹೇಳ್ತಾನೆ, ಮ್ಯಾನೇಜರ್, ನೀವು ಏಕೆ ಈ ಥರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ, ನನಗೆ ಸಂಬಳ ಕೊಡ್ತೀರಿ ಇಷ್ಟೇ ತಾನೆ, ಸಂಬಳ ಬಿಟ್ಟರೆ ನೀವು ನನಗೆ ಇನ್ನೇನು ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಶೇರ್ ಸಿಂಗ್ ತನ್ನ ಕಂಪನಿಗೆ ನನ್ನನ್ನು ದೊಡ್ಡ ಮ್ಯಾನೇಜರಾಗಿ ಮಾಡ್ತಾ ಇದ್ದಾನೆ ಅಂತ ನನಗೆ ವಚನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾನು ಶೇರ್ ಸಿಂಗಿಗೆ ಸಹಾಯ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ MD, ನೀನು ಏನು ಎಂತೆದು ಅಂತ ಮಾತನಾಡ್ತಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ MD ಮುಂದುವರಿಸಿ ಹೇಳ್ತಾನೆ, ಬೇಟೆಗಾರರೇ, ರಕ್ಷಕರೇ, ಇವರನ್ನೆಲ್ಲ ಹಿಡಿದು ಸೆಲ್ಲೊಳಗಡೆ ಹಾಕಿ ಅಂತ ಆದೇಶ ಮಾಡ್ತಾನೆ. ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ, ಇಲ್ಲಿ ಬಂದಿರೋರೆಲ್ಲ ಅರಣ್ಯ ರಕ್ಷಕರು, ಬೇಟೆಗಾರರು ಎಲ್ಲರೂ ನನ್ನ ಕಡೆಯವರೇ ಅಂತ ಹೇಳ್ತಾರೆ. ಅದಕ್ಕೆ ಸಿಂಹರಾಜ ಹೇಳುತ್ತೆ, ಇದಕ್ಕೆ ಹೇಳೋದು,
ಸೇರಿಗೆ ಸವಾ ಸೇರೆಂದು ಅಂತ ಸಿಂಹರಾಜ ಹೇಳುತ್ತೆ. ನಿಮಗೆಲ್ಲ ಜೀವದ ಮೇಲೆ ಆಸೆ ಇದ್ದರೆ ಹೊರಟುಬಿಡಿ, ಇಲ್ಲಾಂದರೆ ನಿಮ್ಮನ್ನೆಲ್ಲ ತುಂಡಾಗಿ ತಿಂದಾಕ್ಬಿಡ್ತೀನಿ ಅಂತ ಸಿಂಹರಾಜ ಎದುರಿಸ್ತಾ ಇದೆ. ಆವಾಗ ತಪ್ಪಿಸ್ಕೊಳ್ಳೋಕ್ಕೋಸ್ಕರ MD ತಲೆ ತಪ್ಪಿಸ್ಕೊಂಡು ಓಡಿಬಿಡ್ತಾನೆ. ಆಗ ಮ್ಯಾನೇಜರ್ಗೆ ಸಿಂಹರಾಜ ಈಗಂತ ಹೇಳುತ್ತೆ, ಮನುಷ್ಯರು ಬಹಳ ಮೋಸಗಾರರು. ಮೋಸಗಾರರನ್ನು ಮೋಸದಿಂದ ಗೆಲ್ಲಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗ ಅವನನ್ನು ಮೋಸದಿಂದಲೇ ಕೊಲ್ಲುತ್ತೇನೆ ಅಂತ ಹೇಳ್ತದೆ. ಆಗ ಮನಸ್ಸಲ್ಲಿ ಒಂದು ಲೆಕ್ಕಾಚಾರ ಹಾಕ್ಕೊಳ್ತದೆ. ಈ ಮನುಷ್ಯರನ್ನ ಏನಾದರೂ ಮಾಡಿ ಒಂದು ಬುದ್ಧಿ ಕಲಿಸ್ಬೇಕು ಅಂತ ಕ್ಯಾಲ್ಕುಲೇಷನ್ ಹಾಕತ್ತಾ ಇದೆ. ಆಗ ಹೇಳಿತಲ್ಲ ಸಿಂಹರಾಜ, ಈ ಫ್ಯಾಕ್ಟ್ರಿಗೆ ದೊಡ್ಡ ಮ್ಯಾನೇಜರ್ ಮಾಡ್ತೀನಿ ಅಂತ. ಆಗ ಅದರಂತೆ ಸಿಂಹರಾಜ ಹೇಳುತ್ತೆ, ಮ್ಯಾನೇಜರ್, ನೀವು ಫ್ಯಾಕ್ಟ್ರಿನ ಕಟ್ಟಿ ನಡೆಸ್ಬೋದು ಇಲ್ಲಿ, ಆದರೆ ನನ್ನದೊಂದು ಷರತ್ತಿದೆ ಅಂತ ಹೇಳುತ್ತೆ. ಅದೇನದು ಅಂತ ಮ್ಯಾನೇಜರು ಹೇಳ್ತಾರೆ. ಕಂಡೀಷನ್ ನಂಬರ್ 1, ನಮ್ಮ ಕಾಡಿನಲ್ಲಿರೋ ಪ್ರಾಣಿಗಳನ್ನ ಒಂದಕ್ಕೂ ಹಾನಿ ಆಗಬಾರ್ದು. ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ, ಆಯಿತು, ಒಪ್ಕೊಂಡೆ. ನಂಬರ್ 2, ಈ ಕಾಡಿನಲ್ಲಿರುವ ಮರಗಳನ್ನು ಒಂದನ್ನು ಕಡಿಯಬಾರದು. ಅದಕ್ಕೆ ಮ್ಯಾನೇಜರು ನಿನ್ನ ಕಂಡೀಷನ್ಗೆ ಒಪ್ಪದಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ಮುಂದುವರಿಸಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ನದಿ ನೀರು ನಮ್ಮದು, ಈ ನದಿ ನೀರನ್ನ ಕಲುಷಿತ ಮಾಡಬಾರ್ದು ಅಂತ ಕೇಳ್ಕೊತಾ ಇದ್ದಾರೆ. ಅದರಂತೆ ಮ್ಯಾನೇಜರು, ನಿನ್ನ ಎಲ್ಲ ಕಂಡೀಷನು ನನಗೆ ಹಿಡಿತು ಮಹಾರಾಜರೇ, ನೀವು ಹೇಳ್ದಾಗೆ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಆವಾಗ ಸಿಂಹರಾಜ ತನ್ನ ಪ್ರಾಣಿಗಳೆಲ್ಲ ಕರ್ಕೊಂಡು ದೂರ ಹೋಗ್ಬಿಡ್ತದೆ. ಆವಾಗ ಈ ಪ್ರಾಣಿಗಳ ಗುಂಪಿನಲ್ಲಿದ್ದಂತಹ ಚಿರತೆ ಹೇಳುತ್ತದೆ, ಮಹಾರಾಜರೇ, ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ. ನೀವು ಯಾವ ಕಾರಣದಿಂದ ಆ ಮ್ಯಾನೇಜರ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದೆ. ಆಗ ಸಿಂಹರಾಜ ಹೇಳ್ತದೆ, ಇದನ್ನೇ ನಾವು ಏಕತೆ ಅಂತ ಕರಿತಾ ಇದ್ದೀವಿ. ನಾವೆಲ್ಲರೂ ಅವರನ್ನು ಕಾಡಿನಿಂದ ಓಡಿಸಿದ ದಿನ ಆ ರಾತ್ರಿ ನಾನು ರಹಸ್ಯ ಸಭೆ ಕರೆದಿದ್ದೆ. ಸ್ನೇಹಿತರೆ, ಕಾಡಿನ ಮಾಲೀಕರು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಖಂಡಿತವಾಗಿ ಬರುತ್ತಾರೆ. ಅವರು ಬರುವ ಮೊದಲು ನಾವು ಅವರನ್ನು ಸೋಲಿಸುವ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ ಅಂತ ಹೇಳುತ್ತೆ. ಆವಾಗ ನರಿ ಹೇಳ್ತದೆ, ನೀವು ಚಿಂತೆ ಮಾಡಬೇಡಿ ಮಹಾರಾಜರೇ, ಮನುಷ್ಯರಿಗೆ ದುರಾಸೆ ಜಾಸ್ತಿ, ಅವರನ್ನು ಹೇಗೆ ಶಿಕ್ಷಿಸಬೇಕು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಈ ನರಿ ಹೇಳ್ತಾ ಇದೆ. ಆಗ ಈ ನರಿ ಇದೆಯಲ್ಲ, ಬುದ್ಧಿವಂತ ನರಿ, ಈ ನರಿ ನಿಮಗೆ ಮಾಲೀಕರನ್ನಾಗಿ ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟು ತಮ್ಮ ಕಡೆಗೆ ಎಳ್ಕೊಳ್ತಾ ಇದೆ. ಆಗ ಸಿಂಹರಾಜ ಹೇಳ್ತದೆ, ಅರಣ್ಯ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಏಕತೆಯನ್ನು ತೋರಿಸಿದ್ದೀರಿ. ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿದ್ದೇನೆ ಅಂತೇಳಿ ಸಿಂಹರಾಜ ಪ್ರಾಣಿಗಳಿಗೆ ಹೇಳುತ್ತೆ. ಈ ಥರನಾಗಿ ಬುದ್ಧಿ ಉಪೇಕ್ಷಿ ತಮ್ಮ ಪ್ರಾಣಿಗಳೆಲ್ಲ ಕಾಡಿನ ರಕ್ಷಿಸ್ತವೆ. ಈಗ ಎಲ್ಲ ಪ್ರಾಣಿಗಳಿಗೂ ತಮ್ಮದೇ ಆದ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಪ್ರಾಣಿಗಳೆಲ್ಲ ತುಂಬ ಖುಷಿಯಿಂದ ಸಂತೋಷದಿಂದ ಕಾಡನ್ನೆಲ್ಲ ಓಡಾಡ್ಕೊಂಡು ಆರಾಮಾಗಿದ್ದಾವೆ.
ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಮನೆಗಳೇ ನಾವಿದ್ದೀವಿ. ಸ್ನೇಹಿತರೆ, ಈ ಕಥೆ ಇಷ್ಟಕ್ಕೆ ಮುಗೀತದೆ. ಮತ್ತು ನಾಳಿನ ಕತೆಗೆ ನಾನು ರೆಡಿ ಆಗಬೇಕು. ಅಲ್ಲಿವರೆಗೆ ನೀವು ಈ ಕತೆಗಳನ್ನೆಲ್ಲ ಕೇಳಿ ನನಗೆ ಲೈಕು ಕಾಮೆಂಟು ತಪ್ಪದೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ.